ಸ್ವಂತ ಮನೆ ಕನಸು ಕಾಣ್ತಾ ಇದ್ದ ಬಡ ಜನರಿಗೆ ಬಿಗ್ ಶಾಕ್. ಕಾಮಗಾರಿ ಮುಗಿಯುವ ಮುನ್ನವೇ ಬಿರುಕು ಬಿಟ್ಟ ಮನೆಗಳು. ಶಿರಾ ನಗರಸಭೆ ವ್ಯಾಪ್ತಿಯಲ್ಲಿನ ಕಲ್ಲುಕೋಟೆಯಲ್ಲಿ ನಗರಸಭೆ ಒಳಪಡುವ 8 ಎಕರೆ ಜಾಗದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಹೌಸಿಂಗ್ ಫಾರ್ ಆಲ್ ಎಂಬ ಯೋಜನೆಯಡಿಯಲ್ಲಿ ಬಡ ಜನರಿಗೆಂದು 1008 ಫ್ಲಾಟ್ಗಳನ್ನು ನಿರ್ಮಿಸಲು 2019ರಲ್ಲಿ ಕಾಮಗಾರಿ ಆರಂಭಿಸಲಾಗಿತ್ತು. ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಪಡೆದಿತ್ತು. ಆದರೆ ಕಾಮಗಾರಿ ಆರಂಭವಾಗಿ 5-6 ವರ್ಷಗಳೇ ಕಳೆದರೂ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಹೀಗಾಗಿ ಸ್ವಂತ ಮನೆಯನ್ನ ಹೊಂದುವ ಆಸೆಯಲ್ಲಿದ್ದ ಬಡ ಜನರ ಕನಸು ಕನಸಾಗಿಯೇ ಉಳಿಯುವಂತಾಗಿದೆ. ಎರಡು ಅಂತಸ್ತಿನ ಕಟ್ಟಡದಲ್ಲಿ ಒಟ್ಟು 1008 ಫ್ಲಾಟ್ಗಳನ್ನು ನಿರ್ಮಿಸುವ ಯೋಜನೆ ಇದಾಗಿತ್ತು. ಆದರೆ ಸ್ವಂತ ಮನೆ ಹೊಂದುವ ಕನಸನ್ನ ಹೊತ್ತಿದ್ದ ಜನರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಯಾಕಂದ್ರೆ ಈ ಕಟ್ಟಡ ಕಾಮಗಾರಿ ಕಳಪೆಯಾಗಿರೋ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾಂಕ್ರೀಟ್ ಸ್ಲ್ಯಾಬ್ಗಳಿಂದ ಕಟ್ಟಿರುವ ಮನೆಗಳು ಈಗಾಗಲೇ ಬಿರುಕು ಬಿಟ್ಟಿದ್ದು ವಾಸಕ್ಕೆ ಯೋಗ್ಯವಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಧಿಕಾರಿಗಳು ನೀಡ್ತಾ ಇರೋ ಮಾಹಿತಿ ಪ್ರಕಾರ ಮೊದಲ ಹಂತದಲ್ಲಿ ಕೇವಲ 252 ಮನೆಗಳ ಕಾಮಗಾರಿ 60% ಮುಗಿದಿದೆಯಂತೆ. ಇನ್ನು 15 ವರ್ಷದಿಂದ ಸೈಟ್ ಕೊಡ್ತಾರೆ ಅಂತ ನಿವೇಶನ ವಂಚಿತರು ಕಾಯ್ತಾ ಇದ್ದು ಎಷ್ಟೇ ಅರ್ಜಿ ಕೊಟ್ಟರೂ ಯಾವುದೇ ಉಪಯೋಗವಿಲ್ಲ. ಲೇಔಟ್ಗಳನ್ನ ಕೊಡ್ತಾ ಇದ್ದೀವಿ ಅಂತಿದ್ದಾರೆ. ಆದ್ರೆ ಇಷ್ಟು ವರ್ಷವಾದ್ರೂ ಯಾವುದೂ ಇಲ್ಲ. ಹೀಗಾಗಿ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಿದ್ದೀವಿ. ಅಲ್ಲದೆ ಕೆಲವರು ರೋಡ್ ಸೈಡ್ಗಳಲ್ಲಿ ಮನೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಿದ್ದೀವಿ ಎಂದು ಸ್ಥಳೀಯರು ಆರೋಪಿಸಿದ್ರು. ನಾವಿಲ್ಲಿ ಒಂದು 15 ವರ್ಷದಿಂದ ಇಲ್ಲೇ ಇದ್ದೀವಿ. ನಮ್ಮ ಅತ್ತೆ ನಮ್ಮ ಮಾವ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. 15 ವರ್ಷದಿಂದ ಸೈಟ್ ಕೊಡ್ತಾರೆ ಅಂತ ಕಾಯೋದೇ ಆಗಿದೆ. ನಮ್ಮದೇ ಕೊಟ್ಟಿಲ್ಲ. ಈ ಮನೆಯಲ್ಲಿ 94C ಅರ್ಜಿ ಹಾಕಿದ್ದೀವಿ. ಅಲ್ಲೇ 4 ವರ್ಷ ಮನೆ ಕಟ್ಟಿನೇ ಆಗಿದೆ. ಅದನ್ನು ನಮ್ಮ ಹೆಸರಿಗೆ ಮಾಡ್ಕೊಂಡು ಕೊಡ್ತಿಲ್ಲ. ಯಾವ ಅಧಿಕಾರಿಗಳಿಗೆ ಏನು ಅರ್ಜಿ ಕೊಟ್ರು ನಮಗೇನು ಹೆಲ್ಪ್ ಆಗ್ತಿಲ್ಲ. ನಮಗೆ ಮನೆ ಇಲ್ದಂಗೆ ಆಗಿದೆ. ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ. ಎಷ್ಟೋ ಜನ ಬೇರೆ ಕಡೆಯಿಂದ ಬಂದಿರೋ ಜನಗಳೆಲ್ಲ ಹಾಗೆ ನೋಡಿ ರೋಡ್ ಸೈಡಲ್ಲೆಲ್ಲ ಮನೆ ಕಟ್ಕೊಂಡು ಎಷ್ಟೊಂದೆಲ್ಲ ಆಗ್ತಾವ್ರೆ. ಯಾವ ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ. ಎಲ್ಲ ರೋಡ್ ಸೈಡಲ್ಲೇ ಇದ್ದಾರೆ. ಸೈಟ್ಗಳು ಕೊಟ್ಟಿಲ್ಲ. ಖಾಲಿ ಜಾಗ ಇದೆ, ಸೈಟ್ಗಳು ಆಗ್ತೈತೆ ಅಂತಾರೆ, ಲೇಔಟ್ ಮಾಡ್ತೀವಿ ಅಂತಾರೆ, ಸೈಟ್ಗಳೇ ಮಾಡ್ತಿಲ್ಲ. ನಮಗಂತೂ ಭಾಳ ಸಮಸ್ಯೆ ಆಗೈತೆ ಇದರಿಂದ. ಎಷ್ಟು ಜನಕ್ಕೆ ಅರ್ಜಿ ಕೊಟ್ಟರು ಅಷ್ಟೇ, ಎಷ್ಟು ಇದನ್ನು ಮಾಡಿರೋ ಅಷ್ಟೇ, ಕೋರ್ಟಲ್ಲಿ ಕೇಸ್ ಇದೆ ಅಂತಾರೆ. ಅದೇನು ಅಂತ ಒಂದು ಶಾಶ್ವತ ಪರಿಹಾರ ಅನ್ನೋದೇ ಇಲ್ಲದೆ ಹೋಗ್ಬಿಟ್ಟೈತೆ ಸರ್. 2018ರಿಂದನೂ ಎಲ್ಲನ ಲೀವ್ ಆಗ್ತಾ ಇದ್ದಾವೆ. ಕೊಡ್ತೀವಿ, ಮನೆ ಕೊಡ್ತೀವಿ, ಬೇರೆ ಕಡೆ ಕೊಡ್ತೀವಿ, ಎಲ್ಲನ ಸೈಟ್ ಇಲ್ದವ್ರಿಗೆಲ್ಲ ಸೈಟ್ ಕೊಡ್ತೀವಿ, ಮನೆ ಇಲ್ದವ್ರಿಗೆಲ್ಲ ಮನೆ ಸರ್ಕಾರದವರೇ ಕಟ್ಟಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಸರ್ಕಾರ ಕಟ್ಟಿಸ್ಕೊಡೋದಿಲ್ಲ. ಅಟ್ಲೀಸ್ಟ್ ಜಾಗನಾದರೂ ಕೊಟ್ಟರೆ ನಾವೇ ಕಟ್ಕೊತೀವಿ. ಅವ್ರು ಮನೆ ಕಟ್ತೀವಿ ಅಂತ ಹೇಳ್ತಾರೆ. ಎಲ್ಲಿ ಕಟ್ತಾರೆ ಅನ್ನೋದು ಕೊಟ್ಟಿಲ್ಲ. ಶಿವಾಜಿ ನಗರದ ಹತ್ರ ಕಟ್ತಾವ್ರೆ ಅಂತಾರೆ. ಇಲ್ಲಿ ರಂಗನಾಥ ಕಾಲೇಜ್ ಹಿಂದೆಗಡೆ ಗೌರ್ಮೆಂಟ್ ಜಾಗ ಇದೆ, ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲೂ ಕೊಡೋಂಗಿಲ್ಲ. ಇಲ್ಲಿ ನಮ್ಮೂರಲ್ಲಿರೋದು ಅಟ್ಲೀಸ್ಟ್ ಒಂದು ಸೈಟ್ ಆದರೂ ನಮಗೆ ಮಾಡ್ಕೊಡೋಂಗಿಲ್ಲ. ಜನದ ಪರಿಸ್ಥಿತಿ ಅಂತ ಎಲ್ಲ ವಿಕೋಪಕ್ಕೆ ಹೋಗೈತೆ. ಎಷ್ಟೊಂದು ಸರಿ 1-2-3 ಸರಿ ಬೆಂಕಿ ಬಿದ್ದೈತೆ. ಎಲ್ಲ ಹಾಳಾಗೋಗಿದೆ. ಸರ್ಕಾರದಿಂದ ಆ ಕ್ಷಣಕ್ಕೆ ಬರ್ತಾರೆ. ಅದೇ ಒದ್ಕೊಳ್ಳೋಕೆ 2 ಒದಕ್ಕೆ ಸ್ವಲ್ಪ ಅಂಗಡಿ ಸಾಮಾನುಗಳು ತಗೊಂಬಂದು ಕೊಡ್ತಾರೆ, ಹೋಗ್ಬಿಡ್ತಾರೆ. ಮೊನ್ನೆ ಸಾಹೇಬರು ಜಯಚಂದ್ರ ಸಾಹೇಬರು ಎಲೆಕ್ಷನ್ ಗೆದ್ದಾಗ ನಮ್ಮೂರಿಗೆ ಬಂದಾಗ ಹೇಳಿದರು, ಇನ್ನು 3 ತಿಂಗಳೊಳಗೆ ಮಾಡ್ಕೊಂಡು ಕೊಟ್ಬಿಡ್ತೀವಿ ನಿಮಗೆಲ್ಲ, ನಾವು ಭೂತೇಶ್ವರ ನಗರ ಸಮಸ್ಯೆನೇ ಬಗೆಹರಿಸ್ಬಿಡ್ತೀವಿ ಅಂತ ಹೇಳಿದ್ರು. ಆವಾಗಿಂದ 3 ತಿಂಗಳಾಯಿತು, 3 ವರ್ಷ ಆದ್ರೂ ಇನ್ನು ಯಾರೂ ಈ ಕಡೆ ಬಂದೇ ಇಲ್ಲ. ಅದು ಏನಾದರೂ ಪರಿಹಾರ ಇವಾಗ ನೀವು ಬಂದಿದ್ದೀರಾ, ಈ ಮಾಧ್ಯಮದ ಮುಖಾಂತರನಾದರೂ ಏನಾದರೂ ಒಂದು ಪರಿಹಾರ ಅಂತ ಹೇಳಿ ಕಂಡಿಡ್ದುಕೊಟ್ಟು ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಯೋಜನೆಯಲ್ಲಿ 1008 ಮನೆಗಳಿಗೆ ಸರ್ಕಾರದಿಂದ 55 ಕೋಟಿ ರೂಪಾಯಿ ಮಂಜೂರಾಗಿದೆ. ಒಂದು ಮನೆಗೆ 5.16 ಲಕ್ಷ ರೂಪಾಯಿ ತಗುಲಿದ್ದು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಮತ್ತು ರಾಜ್ಯ ಸರ್ಕಾರದಿಂದ 2 ಲಕ್ಷ ರೂಪಾಯಿಗಳನ್ನ ನೀಡಲಾಗ್ತಾ ಇದೆ. ಉಳಿದ ಹಣವನ್ನ ಅರ್ಹ ಬಡ ಫಲಾನುಭವಿಗಳು ತುಂಬಬೇಕಾಗಿದೆ. ಮನೆಗಳ ಕಾಮಗಾರಿ ಪೂರ್ಣಗೊಂಡ ನಂತರ ನಗರಸಭೆಗೆ ಹಸ್ತಾಂತರಿಸಲಾಗುತ್ತೆ. ಆದರೆ ಕಾಮಗಾರಿ ಶುರುವಾಗಿ ವರ್ಷಗಳೇ ಕಳೆದರೂ ಇನ್ನೂ ಕಾಮಗಾರಿಯೇ ಮುಗಿದಿಲ್ಲ. ಹೀಗಾಗಿ ಇದರ ಬಗ್ಗೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.